ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಹನುಮಂತ ದೇವರು ಕೆಲವು ಕಡೆಗೆ ಕೈ ಜೋಡಿಸಿ ನಿಂತಿದ್ದು ನಮಗೆ ತೋರಿ ಬರ್ತದೆ. ಯಾಕೆ ಕೈ ಜೋಡಿಸಿರ್ತಾರೆ? ನಮ್ಮ ಹತ್ರ ಬರಬೇಡಿ, ನಿಮಗೆ ಕೈ ಮುಗಿತೇನೆ ಅಂತ ನಿಮ್ ದಿಕ್ಕಿಗೆ ನಮಸ್ಕಾರ ಅಂತ ಮಾಡಿದ್ದಾರೆ ಅಂತ ತಿಳ್ಕೋಬೇಡಿ, ಅದಕ್ಕಲ್ಲ ಅದು. ಹಾಗಾದರೆ ನಾವು ಮಾಡಿದ ಎಲ್ಲ ಕರ್ಮಗಳನ್ನು ದೇವರಿಗೆ, ನಾರಾಯಣನಿಗೆ, ಶ್ರೀರಾಮಚಂದ್ರನಿಗೆ ಒಪ್ಪಿಸಬೇಕಲ್ಲ, ಅದಕ್ಕಾಗಿ ಕೈ ಜೋಡಿಸ್ತಾರೆ. ನಮ್ಮೆಲ್ಲರ ಪರವಾಗಿ ರೆಕಮೆಂಡೇಶನ್ ಮಾಡೋದಕ್ಕಾಗಿ. ದೀನಂ ದೂರಂ ಅನಾಥಂ ಶರಣಾಗತಂ ತ್ವದಧೀನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ರಾಘವೇಂದ್ರ ಸ್ವಾಮಿಗಳವರಂತಾರೆ, ಇವನು ಮಹಾ ದೀನ, ದುಃಖದಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ, ಆದರೆ ಸಜ್ಜನ, ಸಾತ್ವಿಕನಾಗಿದ್ದಾನೆ. ನಿನ್ನ ಭಕ್ತ, ಇವನನ್ನ ಉದ್ಧಾರ ಮಾಡು. ನಿನ್ನ ಭಕ್ತ ಶರಣಾಗತನಾಗಿದ್ದಾನೆ, ಕಷ್ಟದಲ್ಲಿದ್ದಾನೆ, ಇವನನ್ನು ಉದ್ಧಾರ ಮಾಡುವಂತ ನಮ್ಮ ಪರವಾಗಿ ದೇವರಲ್ಲಿ ಕೇಳಿಕೊಳ್ತಾರೆ ಹನುಮಂತ ದೇವರು. ಕೇಳಿಕೊಳ್ಬೇಕಾದ್ರೆ ಎದೆ ಶಟಿಸಿ ಕೈ ಹಿಂದೆ ಮಾಡಿಕೊಂಡು ಕೇಳಲಿಕ್ಕಾಗತ್ತೇನು? ಸರ್ವೋತ್ತಮನಾದ ದೇವರ ಎದುರಿಗೆ ಜೀವೋತ್ತಮರಾದ ವಾಯುದೇವರು ಅತ್ಯಂತ ಭಕ್ತಿಯಿಂದ ಕೈ ಜೋಡಿಸಿ ನಮ್ಮ ಸಲುವಾಗಿ ಕೇಳ್ತಾರೆ. ಒಬ್ಬ, 1, 2, 3, 4 ಅನಂತ ಜೀವರಾಶಿಗಳ ಪರವಾಗಿ ಇವರೆಲ್ಲರನ್ನೂ ನೀನು ಉದ್ಧಾರ ಮಾಡು ಎಂಬುದಾಗಿ ಪ್ರತ್ಯೇಕವಾಗಿ ನಮಗಾಗಿ ನಮಸ್ಕಾರ ಮಾಡಿ ಹನುಮಂತ ದೇವರು ಭಗವಂತನಿಗೆ ಪ್ರಾರ್ಥನೆ ಮಾಡುತ್ತಾರೆ. ಎಷ್ಟು ಜನರಿಗಾಗಿ ಅವರು ನಮಸ್ಕಾರ ಮಾಡಿ ಕೇಳಬೇಕು ದೇವರಿಗೆ? ಒಬ್ಬರೇ ಇಬ್ಬರೇ. ನಿಮ್ಮ ಸಲುವಾಗಿ ನಮಸ್ಕಾರ ಮಾಡಿ ಕೇಳೋದ್ರೊಳಗೆ ಅವ ಮುಂದೆ ಬರ್ತಾನೆ, ಅವನ ಸಲುವಾಗಿ ಮಾಡೋದ್ರೊಳಗೆ ಮತ್ತೊಬ್ಬರು ಮುಂದೆ ಬರ್ತಾರೆ. ಅದಕ್ಕೆ ಹನುಮಂತ ದೇವರು ಕೈ ಜೋಡಿಸಿದ್ದು ಬಿಡಿಸ್ಲಿಕ್ಕೂ ಟೈಮ್ ಇಲ್ಲ ಅವರಿಗೆ. ಜೋಡಿಸಿ ಹಾಗೇ ಇಟ್ಟಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ಭಕ್ತರು ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳೋದು, ಅದರ ಕಷ್ಟಗಳ ಪರಿಹಾರಕ್ಕಾಗಿ ದೇವರ ಹತ್ರ ಇವರು ಅಪ್ಲಿಕೇಶನ್ ಹಾಕಿ ರೆಕಮೆಂಡೇಶನ್ ಮಾಡೋದು, ಇದು ನಡೀತಾನೇ ಇರ್ತದೆ. ಹೀಗಾಗಿ ನಮ್ಮ ಪರವಾಗಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ದೇವರಿಗೆ ಮೊರೆ ಹೊಕ್ಕುವ ಒಂದು ರೀತಿಯಲ್ಲಿ ಹನುಮಂತ ದೇವರಿದ್ದಾರೆ. ಅದು ಕೈ ಜೋಡಿಸಿದ ಹನುಮಂತ ದೇವರು. ಇನ್ನು ಹನುಮಂತ ದೇವರು ದೇವರ ಎದುರಿನಲ್ಲಿ ಕುಳಿತು ಅವನ ಕೈಯನ್ನ ತಮ್ಮ ತಲೆಯ ಮೇಲೆ ಇರಿಸಿಕೊಂಡು ಆಶೀರ್ವಾದವನ್ನು ಸ್ವೀಕಾರ ಮಾಡುತ್ತಾರೆ. ಇದು ದಾಸ್ಯ ವೃತ್ತಿ. ನಾವು ರಾಮದೇವರಿಗೆ, ಭಗವಂತನಿಗೆ ದಾಸರು, ಅವನು ನಮ್ಮೆಲ್ಲರಿಗೆ ಸ್ವಾಮಿ. ಈ ಭಾವನೆ ನಮಗೆ ಯಾವಾಗಲೂ ಇರಬೇಕು. ನನಗೆ ಬೇಕಾದಷ್ಟು ದುಡ್ಡಿದೆ, ಭೂಮಿ ಇದೆ, ಹೊಲ ಇದೆ, ಮನಿ ಇದೆ, ಆಳು ಮನುಷ್ಯರಿದ್ದಾರೆ, ಹೇಳುವವರು ಕೇಳುವವರು ಬೇಕಾದಷ್ಟು ಜನ ಇದ್ದಾರೆ, ನನ್ನ ಕೈಯಲ್ಲಿ ಸಾವಿರಾರು ಜನ ಊಟ ಮಾಡುತ್ತಾರೆ, ನನಗೆ ಸಮಾನರು ಯಾರು ಅನ್ನುವ ಅಹಂಕಾರ ನಮಗಿರಬಾರದು. ನಾವು ಎಷ್ಟು ದೊಡ್ಡವರಾದರೂ ನಮ್ಮ ಮೇಲೆ ದೇವರಿದ್ದಾನೆ, ನಾವು ಅವನ ದಾಸರು, ಅವನು ನಮಗೆ ಸ್ವಾಮಿ ಅನ್ನುವ ಭಾವ ಇದು ನಮಗೆ ತಾರಕ. ಅದರಿಂದಲೇ ನಮ್ಮ ಉದ್ಧಾರ ಆಗುವುದು. ಯಾರು ನಾನು ಸ್ವತಂತ್ರ, ನಾನು ದೇವರು ಅಂತ ಹೇಳಿಕೊಳ್ಳುವಂಥವರು ಯಾರು ಆ ಸಾಹಸ ಮಾಡುವುದಕ್ಕೆ ಸಾಧ್ಯವಿದೆಯೇ? ನಮಗಾದ ರೋಗ ರುಜಿನಗಳನ್ನೇ ಪರಿಹಾರ ಮಾಡಿಕೊಳ್ಳುವ ಶಕ್ತಿ ನನಗಿಲ್ಲ. ನನ್ನ ಮಾತನ್ನ ನನ್ನ ಪರಿವಾರದವರೇ ಕೇಳೋದಿಲ್ಲ ಅಂದ್ರೆ ಅವರನ್ನು ಕೇಳುವಂತೆ ಮಾಡ್ಲಿಕ್ಕೆ ನನಗಾಗೋದಿಲ್ಲ. ನೀನು ಹೇಳಿದ್ದೇ ಸತ್ಯ ಅಂತ ಅವ್ರು ಹೇಳಿದ್ದಕ್ಕೆ ನಾವೇ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಈ ಪರಿಸ್ಥಿತಿಯಲ್ಲಿ ನಮಗೆ ಅಸ್ವಾತಂತ್ರ್ಯ ಇರುವಾಗ ನಾನು ದೇವರಾಗುವುದಕ್ಕೆ ಸಾಧ್ಯವೇ? ದೇವರಿಗೆ ಸಮಾನನೇ? ನಾನು ದೇವರಿಗೆ ಯಾವಾಗಿದ್ದರೂ ದಾಸ. ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹನುಮಂತ ದೇವರು ಹೇಳ್ತಾರೆ. ನಿನ್ನ ಪರಿಚಯ ಏನಪ್ಪಾ ಅಂದ್ರೆ ನಾನು ರಾಮನ ದಾಸ, ಇದೇ ನನ್ನ ಪರಿಚಯ. ರಾವಣನಿಗೆ ಹನುಮಂತ ದೇವರು ಉತ್ತರ ಕೊಟ್ಟದ್ದು. ಹಾಗೆ ನಾವು ನಮ್ಮ ಗುರುತನ್ನ ಜನರ ಎದುರಿಗೆ ಹೇಳಿಕೊಳ್ಳುವುದಾದ್ರೆ ಏನ್ ಹೇಳಬೇಕು? ನಾನು ಭಗವಂತನ ದಾಸ, ಶ್ರೀರಾಮಚಂದ್ರನ ದಾಸ, ಹನುಮಂತನ ದಾಸ ಎಂಬುದಾಗಿ ನಮ್ಮನ್ನು ನಾವು ಗುರುತಿಸಿಕೊಳ್ಳಬೇಕೇ ಹೊರತು ನಾನು ಅಂಥ ಪರಾಕ್ರಮಿ, ಇಂತಹ ಶ್ರೀಮಂತ, ಅಂಥ ಅಧಿಕಾರಿ ಅಂತ ನಮ್ಮ ಬಗ್ಗೆ ನಾವು ಹೇಳಿಕೊಳ್ಳುವುದರೊಳಗೆ ಯಾವ ಅರ್ಥವೂ ಇಲ್ಲ. ಈ ದಾಸ್ಯ ವೃತ್ತಿ ನಮ್ಮಲ್ಲಿರಬೇಕು ಅಂತ ಹನುಮಂತ ದೇವರು ಅದರಿಂದ ನಮಗೆ ಸೂಚನೆ ಮಾಡಿಕೊಡ್ತಾರೆ. ಇನ್ನು ಭಗವಂತನನ್ನ ಯಾವಾಗಲೂ ದಾಸ್ಯ ವೃತ್ತಿ ಇದ್ರು ದೇವರ ಎದುರಿಗೆ ಬದೇ ಕುಳಿತು, ದೇವಸ್ಥಾನದೊಳಗೆ ಕುಳಿತು ಮಾತ್ರಕ್ಕೆ ದಾಸ್ಯ ವೃತ್ತಿ ಅಲ್ಲ, ಮನಸ್ಸಿನೊಳಗೆ ದೇವರ ಧ್ಯಾನ ಮಾಡಬೇಕು. ಅದನ್ನ ತಮ್ಮ ಹೃದಯದಲ್ಲಿ ದೇವರನ್ನ ತೋರಿಸುವ ಮೂಲಕ ಹನುಮಂತ ದೇವರು ನಮಗೆ ಸಂದೇಶ ಕೊಟ್ಟರು. ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಚಿಂತನ, ಭಗವಂತನ ಧ್ಯಾನವನ್ನ ಮಾಡಿ, ದೇವರು ಎಲ್ಲ ಕಡೆಗಿದ್ದಾನೆ, ನಮ್ಮನ್ನ ರಕ್ಷಣೆ ಮಾಡುತ್ತಾನೆ, ಅವನು ಕೈ ಬಿಡೋದಿಲ್ಲ. ಇಷ್ಟೆಲ್ಲ ನಾವು ಬೀಜ ಬಿತ್ತಿದರೆ ಬೆಳೆ ಬೆಳೀತದೆ ಅಂತ ನಾವು ತಿಳಿತೇವಲ್ಲ, ಬೀಜ ಬಿತ್ತೋದಷ್ಟೇ ಕೆಲಸ ಹೊರತು ಬೆಳೆ ಬೆಳೆಯಬೇಕಾದರೆ ಯಾರಾದರೂ ಕುಳಿತು ಒಳಗೆ ಆ ಬೆಳೆಯನ್ನ, ಬೀಜವನ್ನ ತಿಕ್ಕಿ ಒಂದೊಂದಾಗಿ ಅದರೊಳಗಿನ ಎಳೆಗಳನ್ನು ತೆಗೆದು ಗಿಡಗಳನ್ನು ಬೆಳೆಸ್ತಾರ, ಬೆಳೆಯನ್ನು ಬೆಳೆಸ್ತಾರ? ಇಲ್ಲ. ಬಿತ್ತುವುದಕ್ಕೆ ನಿಮಿತ್ತ ಅಷ್ಟೇ ನಾವು.
ಆದರೆ ಆ ಮಣ್ಣಿನಲ್ಲಿ ಸಣ್ಣ ಬೀಜ ಇಷ್ಟು ದೊಡ್ಡ ಗಿಡವಾಗಿ ಮತ್ತೆ ಫಸಲು ಕೊಟ್ಟು ನಮಗೆ ಧಾನ್ಯವನ್ನ ಕೊಡುವಂತೆ ಮಾಡುವವರು ಯಾರು? ಒಳಗೆ ಕುಳಿತು ಆ ಕೆಲಸ ಮಾಡುವ ಮಹಾನುಭಾವ ಭಗವಂತ ದೇವರು. ಅಂತಹ ದೇವರು ನಮಗೆ ಮಾಡಿದ ಅನುಗ್ರಹ. ಉಂಡ ಅನ್ನ ಪಚನ ಮಾಡುವುದು ಅವನು, ಅನ್ನ ಕೊಟ್ಟವನು ಅವನು. ಉಣ್ಣುವುದಕ್ಕೆ ನಮಗೆ ದೇಹವನ್ನು, ಬಾಯಿಯನ್ನು, ಹಲ್ಲು, ನಾಲಿಗೆ, ಅನ್ನನಾಳ, ಪಚನಯಂತ್ರ, ಕರಳು, ಹೊಲಸನ್ನ ಹೊರಗೆ ಹಾಕುವುದಕ್ಕೆ ಇಂದ್ರಿಯಗಳನ್ನೆಲ್ಲಾ ನೀಡಿದವನು ಆ ಭಗವಂತ. ಅಂತಹ ಪರಮಾತ್ಮನ ಉಪಕಾರವನ್ನು ನಾವು ಎಂದೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಅವರನ್ನ ಹೃದಯದಲ್ಲಿ ನಾವು ಧ್ಯಾನ ಮಾಡಬೇಕು ಅಂತ ಹನುಮಂತ ದೇವರು ನಮಗೆ ತೋರಿಸಿಕೊಡ್ತಾರೆ. ದೇವರ ಪೂಜೆಗಾಗಿ ನಾವು ಸೇವೆ ಮಾಡಬೇಕು. ಹೂವು ತರುವ ಹನುಮಂತ ದೇವರು ನಮಗೇನು ತೋರಿಸಿದರು? ಹನುಮಂತ ದೇವರಿಗೆ ಗಂಧಮಾದನ ಪರ್ವತ ಎತ್ತಿದರೆ ಶ್ರಮ ಆಗಿಲ್ಲಂತೆ, ಹೂವು ತರೋದು ಬಹಳ ದೊಡ್ಡ ಕೆಲಸ ಆಯ್ತಂತೆ. ಶ್ರಮ ಆಯಿತು ಅಂತ ಅನ್ನೋದಕ್ಕೆ ತಾತ್ಪರ್ಯ ಶ್ರಮ ಆಯಿತು ಅಂತ ಅರ್ಥ ಅಲ್ಲ. ದೇವರಿಗಾಗಿ ಹೂವು ತರುವುದು ಅಂದ್ರೆ ಅಷ್ಟು ಕಠಿಣವಾದ ಕೆಲಸ. ಉಗುರು ಹತ್ತಬಾರದು, ಅದರ ವಾಸನೆ ನಾವು ತೆಗೆದುಕೊಳ್ಳಬಾರದು. ಯಾವ ರೀತಿಯ ಅಶುಚಿ ಆಗದೇ ಇದ್ದಂತೆ ಅತ್ಯಂತ ನಾಜೂಕಾಗಿ ಜಾಗರೂಕತೆಯಿಂದ ನಾವು ದೇವರಿಗೆ ಪುಷ್ಪವನ್ನು ತರಬೇಕು. ದೇವರಿಗೆ ಪುಷ್ಪ, ತುಳಸಿ ಮೊದಲಾದ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಿ ದೇವರ ಪೂಜೆಯನ್ನ ಮಾಡಿ ಭಗವಂತನ ಎಲ್ಲ ಸೃಷ್ಟಿಯಲ್ಲಿರುವ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಬೇಕು. ಇದೇ ಭಗವಂತನ ಪೂಜೆ. ಅಂತಹ ಪೂಜೆಯನ್ನು ನಾವು ಮಾಡದೆ ನಮ್ಮ ಜೀವನದಲ್ಲಿ ನಾವು ಇರಬಾರದು ಅನ್ನುವುದನ್ನು ಹನುಮಂತ ದೇವರು ಆ ಪೂಜಾ ಭಂಗಿಯಲ್ಲಿ ನಮಗೆ ತೋರಿಸಿಕೊಡುತ್ತಾರೆ. ಹೀಗೆ ಒಂದೇ ಎರಡೇ ತಮ್ಮ ವಿವಿಧ ವಿಚಿತ್ರ ಭಂಗಿಗಳಿಂದ ಸಕಲ ಸಜ್ಜನರಿಗೆ ಜೀವನದಲ್ಲಿ ತಾವು ತಪ್ಪು ಮಾಡಬಾರದು, ದೇವರು ಒಬ್ಬ ನೋಡುವವನಿದ್ದಾನೆ ಎಂಬ ಎಚ್ಚರ, ನಾವು ಒಳ್ಳೆಯದನ್ನು ಮಾಡಿದರೆ ನಮ್ಮ ಪರವಾಗಿ ದೇವರಿಗೆ ಕೇಳಿಕೊಂಡು ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವುದಕ್ಕಾಗಿ ನಾನಿದ್ದೇನೆ ಎನ್ನುವ ಭರವಸೆ ಮತ್ತೊಂದು ಕಡೆಗೆ, ದೇವರ ಪೂಜೆ ಮಾಡದೆ ಹೃದಯದಲ್ಲಿ ಧ್ಯಾನ ಮಾಡದೆ ಇರಬೇಡಿ ಅನ್ನುವುದನ್ನ ತೋರಿಸುವುದು ಇನ್ನೊಂದು ಕಡೆಗೆ. ಹೀಗೆ ನಾನಾ ವಿಧವಾದ ಸಂದೇಶಗಳನ್ನ ತಮ್ಮ ಚಿತ್ರಗಳಿಂದಲೇ ಪ್ರತಿಮೆಗಳಿಂದಲೇ ತೋರಿಸಿಕೊಡುವ ಮಹಾನುಭಾವರು ಹನುಮಂತ ದೇವರು. ಅಂತಹ ಹನುಮಂತ ದೇವರ ವಿಶೇಷ ಸನ್ನಿಧಾನ ಇರುವ ಈ ಕ್ಷೇತ್ರದಲ್ಲಿರುವ ತಾವೆಲ್ಲ ಊರಿನ ಜನರು, ಗ್ರಾಮಸ್ಥರು, ಇಲ್ಲಿ ದರ್ಶನಕ್ಕೆ ಬಂದ ಭಕ್ತರು ಭಾಗ್ಯವಂತರು. ಆ ಹನುಮಂತ ದೇವರ ಅನುಗ್ರಹ, ಅವರ ಉಪಾಸ್ಯ ಮೂರ್ತಿಯಾದ ಶ್ರೀ ರಾಮಚಂದ್ರನ ಅನುಗ್ರಹ ಎಲ್ಲರ ಮೇಲೆ ಆಗಲಿ, ಎಲ್ಲರಿಗೂ ಮಂಗಲವಾಗಲಿ, ಎಲ್ಲ ವಿಧವಾದ ಸುಖ, ಸಮೃದ್ಧಿ, ಸೌಭಾಗ್ಯಗಳು ದೊರಕಿ ವಿಶೇಷವಾಗಿ ದೇವರಲ್ಲಿ ಭಕ್ತಿ ಜ್ಞಾನಗಳು ಹಾಗೂ ಜಗತ್ತಿನ ವಿಷಯದಲ್ಲಿ ವೈರಾಗ್ಯ ಬಂದು ಆ ಪರಮಾತ್ಮನ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣ.